ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ಈ ಸಮಾಜವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂತ ಶಾಶ್ವತ ಹೆಸರನ್ನು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಇವತ್ತು ಮಾಡಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವರನ್ನು ವಿಶೇಷವಾಗಿ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶದ ಒಂದು ದಿವಸದ ಕಾರ್ಯಕ್ರಮ ಮತ್ತು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರ 45 ವರ್ಷದ ಯಶಸ್ವಿ ರಾಜಕೀಯ ಸಾಮಾಜಿಕ ಕ್ಷೇತ್ರಕ್ಕೆ ಅವರ ನಾಯಕತ್ವದ ಒಂದು ದಿವಸದ ಸಂಭ್ರಮ ಆಚರಣೆ ಅಲ್ಲ. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಉದ್ದೇಶ ಯಾವುದಂತ ಹೇಳಿದ್ರೆ, ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ, ಸಾಮಾಜಿಕವಾದ ಸೌಂದರ್ಯದಲ್ಲಿ ಕಾಣಬಹುದಾದರೆ ಅದು ಬಸವರಾಜ ಹೊರಟ್ಟಿ ಅವರ ರಾಜಕೀಯದ ಮತ್ತು ಸಾಮಾಜಿಕ ಜೀವನ ನಮಗೆ ಕಾಣಲಿಕ್ಕೆ ಸಿಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಇವತ್ತೊಂದು ಶಿಕ್ಷಕರಾಗಿದ್ದುಕೊಂಡು, ಗ್ರಾಮೀಣ ಮಟ್ಟ ಇದ್ದುಕೊಂಡು ಒಂದು ಶಿಕ್ಷಕರಾಗಿ, ಇವತ್ತು ಶಾಸಕರಾಗಿ, ಮಂತ್ರಿಯಾಗಿ, ರಾಜ್ಯದ ಸಭಾಪತಿ ಮತ್ತು ಸಭಾಧ್ಯಕ್ಷ ಸ್ಥಾನ ಅಲಂಕರಿಸಿಕೊಂಡು ಸರ್ವರ ಪ್ರೀತಿಗೆ ಒಂದು ವಿಶ್ವಾಸಕ್ಕೆ ಆಗುವಂತ ಅವಕಾಶ ಇದ್ದರೆ ಅದು ಈ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯದ ಒಂದು ಸ್ಪಷ್ಟವಾದ ನಿರ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಬಸವರಾಜ ಹೊರಟ್ಟಿ ಅವರ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅವರ ಜೀವನದ ಸಂದೇಶ ಏನಂತ ಹೇಳಿದ್ರೆ, ನಾವು ಶಿಸ್ತುಬದ್ಧವಾಗಿ, ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ, ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸರ್ವರ ಜೊತೆ ಅತ್ಯಂತ ಸಂತೋಷದಿಂದ ನಾವು ತಮ್ಮ ಜೀವನ ವ್ಯಕ್ತಿತ್ವ ರೂಪಿಸಿಕೊಂಡ್ರೆ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂತ ಅವಕಾಶ ಬಹಳ ಸ್ಪಷ್ಟವಾಗಿ ಅವಕಾಶ ಇದೆ ಅಂತ ತೋರಿಸಿಕೊಡುವಂತ ವ್ಯಕ್ತಿತ್ವವೇ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಅದಕ್ಕಾಗಿ ಬಹುಶಃ ಅವರ ಇಷ್ಟು ವರ್ಷ ರಾಜಕೀಯ ಜೀವನಕ್ಕೆ ಒಂದು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಇವತ್ತು ನನಗೆ ಅತ್ಯಂತ ಸಂತೋಷ. ಯಾಕೆಂದ್ರೆ ನಾನು ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ವಿಧಾನ ಪರಿಷತ್ ಗೌರವ ಸಭಾಪತಿಗಳಾಗಿ ಬಹುಶಃ ಬಸವ ಹೊರಟ್ಟಿ ಅವರು ಇದ್ದಾರೆ. ಬಹುಶಃ ನನ್ನ ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ಅವರನ್ನು ನೋಡಿಕೊಂಡು ಬಹುಶಃ ಅತ್ಯಂತ ಪ್ರೀತಿ ವಿಶ್ವಾಸ ಎಲ್ಲ ಹಂತದಲ್ಲಿ ಕೂಡ ನಾವು ಇವತ್ತು ಇದ್ದೇವೆ. ಅದು ನಮ್ಮ ರಾಜ್ಯ ಮಟ್ಟದ, ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಭಾಗವಹಿಸಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅಲ್ಲಿ ನಮ್ಮ ಎಲ್ಲಾ ಚರ್ಚೆ ಕೂಡ ಅದು ಬಹುಶಃ ನಮ್ಮ ರಾಜ್ಯದ ಗೌರವ ಮತ್ತು ದೇಶದ ಗೌರವ ಎತ್ತಿಡಿಯುವಂತ ಏನೆಲ್ಲ ಚರ್ಚೆ ಆಗ್ಬೇಕಾ ಅದು ಬಹುಶಃ ಅವರು ಮತ್ತು ನಾವು ಸಕ್ರಿಯವಾಗಿ ಅಲ್ಲಿ ಭಾಗವಹಿಸಿ ನಮ್ಮ ಒಂದು ಒಗ್ಗಟ್ಟಿನಿಂದ ಹೋಗುವುದು ಬಲ್ಲ ನಮ್ಗೆ ಅತ್ಯಂತ ಆ ಒಂದು ಸಂತೋಷ ಕ್ಷಣ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಲ್ಲದೆ ಬಹುಶಃ ನಾನು ಮತ್ತು ಜೊತೆಯಾಗಿ ಒಟ್ಟಾಗಿ ವಿಧಾನಮಂಡಲ ಸರ್ವೋತ್ತಮ ಒಂದು ವಿಷಯ ಚರ್ಚೆ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಹಲವಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಸೀಮಿತವಾಗದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳುವ ಅವಕಾಶ ನಮ್ಮೆಲ್ಲರೂ ಕೂಡ ಇವತ್ತು ಸಿಕ್ಕಿದೆ. ಆದ ಕಾರಣ ನನಗೆ ಇವತ್ತು ಸಭಾಧ್ಯಕ್ಷನಾಗಿರೋದೊಂದು ಸಂತೋಷ. ಅದರ ಜೊತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರ ಜೊತೆಯಲ್ಲಿ ಕೆಲಸ ಮಾಡಲು ಸಿಕ್ಕಿದಂದು ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನನಗೆ ಎಲ್ಲಾ ರೀತಿಯಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುಶಃ ಮುಖ್ಯಮಂತ್ರಿ ಆಗಿದ್ದು, ಅವಾಗಲೂ ಕೂಡ ಆಡಳಿತ ವ್ಯವಸ್ಥೆ ಒಂದು ಸಾಮಾಜಿಕ ನ್ಯಾಯದೊಂದಿಗೆ ಹೇಗೆ ಯುವಕರು ಒಂದು ಆಡಳಿತವನ್ನು ಕಲಿಬಹುದು ಅಂತೇಳಿ ನಮಗೆ ಬಹಳಷ್ಟು ಅನುಭವ ಸಿಕ್ಕುವಂತ ವಿಚಾರ ಕೂಡ ಇವತ್ತಾಯಿತು. ಆದ ಈ ಒಂದು ಹಿರಿಯರ ಜೊತೆ ನಾವು ಒಡನಾಡಿಕೊಂಡು ಬಂದಾಗ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಇವತ್ತು ಅವಕಾಶ ಸಂದರ್ಭದಲ್ಲಿ ಬಸವರಾಜ ಅವರ ಜೀವನ ಮತ್ತು ಅವರ ಆ ರಾಜ್ಯಕ್ಕೆ ಮತ್ತು ಮುಸದ್ದಿಸನದ ಹಲವಾರು ಅಂಶಗಳು ಬಹುಶಃ ನಮಗೆಲ್ಲ ಕಲಿತು ತಿಳಿದುಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಕೂಡ ದೊಡ್ಡ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತಿನ ಅಭಿನಂದನಾ ಸಮಾರಂಭದ ಅಧ್ಯಕ್ಷನು ಸರ್ವ ಸದಸ್ಯನು ವಿಶೇಷವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಮುಖಾಂತರ ಬಹುಶಃ ಇವತ್ತು ಸ್ಪಷ್ಟವಾದ ಸಂದೇಶವನ್ನೆಲ್ಲ ಇವತ್ತು ನಿಮ್ಗೆ ಏನಂತ ಹೇಳಿದ್ರೆ, ಬಹುಶಃ ನೀವೆಲ್ಲ ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ. ಇವತ್ತಿನ ಕಾರ್ಯಕ್ರಮ ಯಾಕೆ ಸಂಘಟಕರು ಮಾಡಿದ್ದಾರೆ? ಇವತ್ತು ನಾನು ಇಲ್ಲಿ ಬಹುಶಃ 45 ವರ್ಷಗಳ ಹಿಂದೆ, ಬಹುಶಃ ನೀವು 65-50 ವರ್ಷಗಳ ಹಿಂದೆ ಬಹುಶಃ ಬಸವರಾಜ ಹೊರಟ್ಟಿ ಅವರು ಕೂಡ ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದು. 60-65 ವರ್ಷಗಳ ಹಿಂದೆ ಅಲ್ಲಿ ಕೂತ್ಕೊಂಡ ಬಸವರಾಜ ಹೊರಟ್ಟಿ ಅವರು ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಇವತ್ತು ಅಲಂಕರಿಸುವುದಾದ್ರೆ ಅದು ಇವತ್ತು ಬರೇ ಸಭಾಪತಿಗೆ ಬಹುಶಃ ಬಸವರಾಜ ಹೊರಟ್ಟಿ ಅವರಿಗೆ ಅಥವಾ ನನಗೆ ಅಥವಾ ಮುಖ್ಯಮಂತ್ರಿಗೆ ಮಾತ್ರ ಶಕ್ತಿ ಕೊಟ್ಟದಲ್ಲ, ನಿಮ್ಮ ಎಲ್ಲಾ ಮಕ್ಕಳಿಗೆ ಕೂಡ ದೇವ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿಯೇ ಈ ರೀತಿಯ ಪ್ರೇರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಇವತ್ತು ಸಂತೋಷ ಪಡೋದಲ್ಲ, ನಿಮ್ಮ ಮಕ್ಕಳನ್ನು, ನಿಮ್ಮ ಸೋದರನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತಕೊಂಡು ಹೋಗ್ಬೇಕೆಂದು ಆಲೋಚನೆ ಮಾಡಿ ಅದಕ್ಕೆ ಹಠ ಹಿಡಿದು ಮುಂದಿನ 20-35 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ನಾನು ಇವತ್ತು ಕೇಳಿಕೊಳ್ತಾ ಬಹುಶಃ ಮತ್ತೊಮ್ಮೆ ಈ ಅಭಿನಂದನೆ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ
ಇದಕ್ಕೆ ಸಹಕಾರ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ನಾನೊಬ್ಬ ಸೋದರನಾಗಿ ಬಸವರಾಜ ಹೊರಟು ಜಾಸ್ತಿ ಚೆನ್ನಕ್ಕಿಲ್ಲ. ನಮ್ಮೆಲ್ಲರ ಪ್ರಾರ್ಥನೆ ಹೇಳಿದ್ರೆ ದೇವರು ದೀರ್ಘಾಯುಷ, ಆರೋಗ್ಯ, ಸಂಪತ್ತು, ಶಕ್ತಿ, ನೆಮ್ಮದಿ ಕೂಡ ಇವ್ರು ಕೊಟ್ಟು ದೀರ್ಘಕಾಲ ತಮ್ಮ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸ ಮಾಡಿ ಯುವಕರಿಗೆ ಮತ್ತು ಯುವ ಜನಾಂಗಕ್ಕೆ ದೊಡ್ಡ ಪ್ರೇರಣೆ ಆಗಲಿ ಅಂತ ಹೇಳಿಕೊಂಡು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.